ಹಿಂದೂ ರಾಷ್ಟ್ರ ಅಂತಿರಲ್ಲ, ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಅವ್ರ ಕತೆ ಏನು ಮಾಡ್ತೀರಿ ಅಂತ. ಈಗ ಕ್ರಿಶ್ಚಿಯನ್ ರಾಷ್ಟ್ರಗಳು ಬೇಕಾದಷ್ಟಿವೆ. ಡು ಯು ಥಿಂಕ್ ಹಿಂದೂಗಳಿಲ್ಲ ಅಲ್ಲಿ ಇದ್ದಾರೆ? ನೀವು ಮುಸ್ಲಿಂ ರಾಷ್ಟ್ರಗಳಿವೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಷ್ಟಪಟ್ಟು ಬದುಕಿರಬಹುದು, ಆದರೆ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಇರ್ತಾರೆ. ಆದರೆ ಈ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಇದೆಯಲ್ಲ, ಯಾವ ವ್ಯಾಲ್ಯೂನ ಭಾರತ ಆರಾಧಿಸಿಕೊಂಡು ಬರುತ್ತೋ ಆ ಆರಾಧನೆಗೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಆದರೆ ಅದು ಬಹಳ ಸೂಕ್ತವಾಗಿರುತ್ತೆ ಅಂತ ಈ ಎಲ್ಲ ಘಟನೆಗಳಿಗೂ ಒಂದು ಇತಿಶ್ರೀ ಹಾಡ್ಲಿಕ್ಕೆ ಸಿಗತ್ತೆ ಅಂತ. ಇಲ್ಲದೆ ಹೋದರೆ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಈ ದೇಶದಲ್ಲಿ ಎಲ್ಲ ಸರ್ಕಾರಿ ಅಥವಾ ಸವಲತ್ತುಗಳ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ. ಅವತ್ತು ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿಯಾಗಿದ್ದಾಗ ಏನು ಹೇಳಿದ್ರು, ಅದು ನಡೆಯಲ್ಲ ಅಂತ. ನೀವು ಇವತ್ತು ಮೈನಾರಿಟಿ ಅಂತ ಕರಿತೀರಾ. ಮೈನಾರಿಟಿ ಅನ್ನೋದಕ್ಕೊಂದು ಒಂದು ಲಿಮಿಟ್ ಬೇಡವಾ ಅಜಿತ್? ಯಾವುದು ಮೈನಾರಿಟಿ? 20% ದಾಟಿದ ನಂತರವೂ ಇನ್ನೂ ಮೈನಾರಿಟಿಯಾ? ಅವರು ಮೈನಾರಿಟಿ ಆಗೋದಿದ್ರೆ ನೀವು ಪಾಕಿಸ್ತಾನದಲ್ಲಿರುವಂತ ಮೈಕ್ರೋ ಮೈನಾರಿಟಿ ಆಗಿರುವಂತ ಹಿಂದೂಗಳಿಗೆ ನೀವು ಅವ್ರ ತೊಂದರೆ ಆದಾಗ ಭಾರತಕ್ಕೆ ಬಂದ್ರೆ ನೀವು ಒಂದು ಸಿಟಿಸನ್ಶಿಪ್ ಕೊಡ್ತೀವಿ ಅಂತಂದ್ರೆ ಗಲಾಟೆ ಯಾಕೆ? ಅಲ್ಲಿ ಗಲಾಟೆ ಇರಬಾರ್ದು ಅಂತ. ಆದ್ರೆ ಎಲ್ಲಿವರೆಗೂ ಮುಸಲ್ಮಾನರು ತಮ್ಮ ಹೃದಯ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ, ಇನ್ನೂ ಸಂಕುಚಿತವಾಗ್ತಾ ಹೋಗ್ತಾರೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ನಡೀತಾ ಇರುತ್ತೆ ಅಂತ. ಹೀಗಾಗಿ ಹಿಂದೂ ರಾಷ್ಟ್ರ ಅಂದಾಗ ಇದು ಇನ್ಕ್ಲೂಸಿವ್ ರಾಷ್ಟ್ರ, ಇದು ಮೋರ್ ಇನ್ಕ್ಲೂಸಿವ್ ದನ್ ಸೆಕ್ಯುಲರ್ ಕಂಟ್ರಿ. ಹಿಂದೂ ರಾಷ್ಟ್ರ, ಹಿಂದೂಗಳು ಯಾವತ್ತೂ ಯಾರ ಜೊತೆಗೂ ಏರಿ ಹೋದವರಲ್ಲ ಅಂತ. ಅವ್ರನ್ನೇ ಕೇಳ್ತೀನಿ, ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು? ಅಲ್ಲ, ಈಗ ಹಿಂದೂ ಅಂದ್ರೆ ಯಾರು? ಈ ಹಿಂದೂ ಅಂದ್ರೆ ಯಾರು? ಹಿಂದೂ ಧರ್ಮವನ್ನ ಫಾಲೋ ಮಾಡೋರು ಹಿಂದೂಗಳು. ಹಿಂದೂ ಧರ್ಮ ಅಂದ್ರೆ ಯಾರು? ಹಿಂದೂ ಧರ್ಮ ಈಗ ನೀವು ಹೇಳ್ತೀರ ಸನಾತನ ಧರ್ಮ, ಯಾವ ದೇವರನ್ನು ಪೂಜೆ ಮಾಡೋರು, ಯಾವ ಪಠ್ಯವನ್ನು ಫಾಲೋ ಮಾಡೋರು, ಯಾರು ಹಿಂದೂ ಅಂದ್ರೆ? ಈಗ ನನಗೆ ಗೊತ್ತಿರೋಂಗೆ ಮಾಂಸ ತಿಂದೇ ಇರುವಂತ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಮಾಂಸ ತಿನ್ನದೇ ಇರುವ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಓಕೆ, ಈಗ ಶಕ್ತಿ ಆರಾಧನೆ ನಡೆಯುತ್ತೆ, ಪ್ರಾಣಿ ಬಲಿ ನಡೆಯುತ್ತೆ, ಅವ್ರು ಹಿಂದೂಗಳಲ್ವಾ ಹಂಗಿದ್ರೆ ಮಾಡೋರು? ಅದನ್ನೇ ಹೇಳ್ತಾ ಇದ್ದೀನಿ, ಅವರು ಮಾಂಸ ತಿನ್ನಲ್ಲ, ಅವ್ರು ಕಟ್ ಮಾಡಿಸ್ತಾರೆ. ಓಕೆ, ನೋಡಿ ಬೇಕಾದ್ರೆ ಈ ಮಾಂಸಾಹಾರಿಗಳಾದಂಥವ್ರು ಅವ್ರು ಹಿಂದೂಗಳಲ್ವಾ? ಬಹಳಷ್ಟು ಜನ ಅವರು ಹಿಂದೂಗಳಲ್ವೇ ಅಲ್ಲ, ಮಾಂಸಾಹಾರಿಗಳಾದಂಥವ್ರು ಬಹಳಷ್ಟು ಜನ. ಎಲ್ಲಿಂದ ಈ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದಾರೆ ಮಾಂಸಾಹಾರಿಗಳ ಹಿಂದೂ? ಈಗ ಮಾಂಸ ತಿನ್ಲೇಬೇಕು ಹಿಂದೂಗಳು ಅಲ್ಲದೆ ಇರೋರು ಅಂತ ಏನಾದ್ರು ಇದೆಯಾ? ಅಲ್ಲಿ ಯಾವ ಆಹಾರ ಅಂದ್ರೆ ಹಿಂದೂ ಧರ್ಮಕ್ಕಿಂತ ಒಂದು ಆಹಾರ ಪದ್ಧತಿ ಇದೆ ಅಂತ ನಿಮ್ಮ ಪ್ರಕಾರ ಆಹಾರ ಪದ್ಧತಿ ಗೋ ಮಾಂಸ ತಿನ್ನೋರು. ಓಕೆ, ಈಗ ನಾನು ತಿನ್ನಲ್ಲ, ಕೆಲವರು ತಿಂತಾರೆ. ಓಕೆ, ಅವ್ರಿಗೆ ಇಷ್ಟ ಆಗಿದ್ದು ಆಹಾರ ಪದ್ಧತಿ ಅವ್ರಿಗಾಗುತ್ತೆ. ಓಕೆ, ಅವ್ರು ಹಿಂದೂ ಅಲ್ವಾ ಗೋಮಾಂಸ ತಿನ್ನುವಂಥವ್ರು? ಅವ್ರ ಇಷ್ಟ ಸರ್, ಅದು ತಿಂದೇ ಇರೋದು. ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಯಾರು ಹಿಂದೂ ದೇವರುಗಳನ್ನ ಅಂದ್ರೆ ಹಿಂದೂ ಧರ್ಮದ ಏನು ಸನಾತನ ಧರ್ಮವನ್ನ ಪೂಜೆ ಮಾಡ್ಕೊಂಡ್ ಬರ್ತಾರಲ್ಲ ಅವರೆಲ್ಲ ಹಿಂದೂಗಳೇ. ಓಕೆ, ಈಗ ನಾನು ಬುದ್ಧನನ್ನ ಪೂಜೆ ಮಾಡ್ತೀನಿ, ಹಂಗಾಗಿ ಐ ಆಮ್ ನಾಟ್ ಎ ಹಿಂದೂ. ಬುದ್ಧನನ್ನ ಐ ಆಮ್ ಎ ಬುದ್ಧಿಸ್ಟ್. ನೋ, ಈಗ ಬುದ್ಧನನ್ನ ಫಾಲೋ ಮಾಡುವಂಥವ್ರು ಹಿಂದೂಗಳಲ್ಲ ಅಂತ ಹಿಂದೂ ಧರ್ಮ ಎಲ್ಲರೂ ಹೇಳಿ. ಹೌದು, ಈಗ ನೀವು ಹೆಂಗೆ ಬುದ್ಧನ ನೀವು ಹಿಂದೂ ಧರ್ಮಕ್ಕೆ ಹೋಲಿಸ್ತೀರಾ? ನೋ, ಹಿಂದೂಗಳಲ್ಲ ಅಂತ ಏನಾದ್ರು ಹಿಂದೂ ಧರ್ಮ ಹೇಳಿದ್ಯಾ ಅಂತ? ಅವ್ರು ಹಿಂದೂಗಳಲ್ಲ ಅಲ್ಲ, ಈಗ ಬುದ್ಧ ಧರ್ಮ ಅಂತಾನೆ ಇದೆಯಲ್ಲ, ಈಗ ಅದು ಹಿಂದೂ ಧರ್ಮಕ್ಕೆ ಹೋಲಿಕೆ ಆಗೋದೇ ಇಲ್ಲ, ಮತ್ತೆ ಅದ್ರ ಜೊತೆಗೆ ಬರೋದೇ ಇಲ್ಲ ಅದು. ಓಕೆ, ಅಲ್ಲಲ್ಲ, ನೀವು ಅದಕ್ಕೆ ಅಲ್ವಾ ಒಂದೊಂದು ಸೆಕೆಂಡ್ ನೀವೇ ಡಿವೇಟ್ ಆಗ್ತಿದ್ದೀರಿ. ಇಲ್ಲ, ಒಂದ್ ಸೆಕೆಂಡ್ ತಿನ್ನುವವರು ಅಲ್ಲ. ಐ ಜಸ್ಟ್ ವಾಂಟ್ ಟು ಕ್ಲಿಯರ್. ನೀವು ಶುರು ಮಾಡಿದ್ದು ಎಲ್ಲಿಗೆ? ಮಾಂಸ ತಿನ್ನುವವರು ಹಿಂದೂಗಳಲ್ಲ, ಮಾಂಸ ತಿಂದೇ ಇರೋರು ಮಾತ್ರ ಹಿಂದೂಗಳು ಅಂತಂದ್ರಿ ನೀವು. ನೀವು ಯಾವ ಥಾಟ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಹಿಂದೂಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಚರ್ಚೆ ನಡೆಯೋದೇ ಇಲ್ಲ, ಎಲ್ಲಿಗೂ ನಡೆಯಲ್ಲ. ಆಹಾರ ಪದ್ಧತಿಯ ಶ್ರೇಷ್ಠತೆ ಬಗ್ಗೆ ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಚರ್ಚೆಯನ್ನು ಕೃಷ್ಣ ಗೀತೆಯಲ್ಲಿ ಮಾಡುವಾಗ ಯಾವ್ಯಾವ ಆಹಾರದ ಗುಣಗಳು ಎಂತೆಂಥವು ಇರ್ತವೆ ಅನ್ನೋದನ್ನ ಚರ್ಚೆ ಮಾಡ್ತಾನೆ. ಎಷ್ಟು ಜನ ಸೈನಿಕರು ಹಿಂದೂಗಳಿದ್ದಾರೆ ಮಾಂಸ ತಿನ್ನಲ್ಲ ಅಂತ ಅನ್ಕೊಂಡ್ರದ ನೀವು? ಅಲ್ಲ, ತಿಂತಾರೆ ಕೆಲವು. ಮತ್ತೆ ನೀವು ಅಂದ್ರೆ ಬೇಸಿಕ್ ವಾದವೇ ಅದು ವಿರೋಧಾಭಾಸಕಾರಿಯಾಗಿದೆ. ಅಫ್ಕೋರ್ಸ್ ಬುದ್ಧನನ್ನ ಜೈನರನ್ನ ಸೆಪರೇಟ್ ಒಂದು ಭಾವಿಸ್ತಾರೆ. ಯಾಕೆಂದ್ರೆ ವೈದಿಕ ಚಿಂತನೆಯಿಂದ ಆಚೆ ಇರೋರು ಅನ್ನೋ ಕಾರಣಕ್ಕೆ ಅದನ್ನು ಸೆಪರೇಟ್ ಆಗಿ ಮಾಡಿದ್ದೇ ಹೊರತು ಅದು ಹಿಂದೂ ಧರ್ಮದಿಂದ ಹೊರತಾಗಿರುವಂತದ್ದು ಅಂತಲ್ಲ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಕುರಿತಂತೆ, ಇನ್ಫ್ಯಾಕ್ಟ್ ಬೌದ್ಧ ಧರ್ಮದ ಕುರಿತಂತೆ ಅಮೆರಿಕಾದಲ್ಲಿ ಭಾಷಣ ಮಾಡ್ತಾ, ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ಯಹೂದ್ಯರಿಂದಲೇ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ, ಆದರೆ ಈ ಕ್ರಿಶ್ಚಿಯಾನಿಟಿ ಯಹೂದ್ಯ ಧರ್ಮವನ್ನೇ ನುಂಗ್ಬಿಡ್ತು. ಆದರೆ ಹಿಂದೂ ಧರ್ಮದ ಟಿಸಿಲಾಗಿ ಒಡೆದಂತ ಬೌದ್ಧ ಧರ್ಮ ಇವತ್ತು ಹಿಂದೂ ಧರ್ಮವನ್ನ ಇನ್ನೂ ಪ್ರಫುಲ್ಲಿತಗೊಳಿಸಿದೆ, ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗೆ ಹೇಳುವಾಗ ಇಲ್ಲಿ ಯಾರು ಆರ್ಡಿನರಿ ಜನ ಇದ್ರು ಅಂತ ಭಾವಿಸ್ಕೊಳ್ಬೇಡಿ. ಬೌದ್ಧ ಧರ್ಮವನ್ನ ಫಾಲೋ ಮಾಡ್ತಿದ್ದ ಅತ್ಯಂತ ಪ್ರಖರವಾಗಿದ್ದಂತ ಧರ್ಮಪಾಲರು ಕೂಡ ಅದೇ ವೇದಿಕೆ ಮೇಲೆ ಕೂತಿದ್ರು, ಅಂಡ್ ಹಿ ಅಕ್ಸೆಪ್ಟ್ಸ್ ಇಟ್. ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಆ ಗೊಂದಲ ಇದೆಯಲ್ಲ. ಇಲ್ಲ, ನನಗೆ ಹಿಂದೂ ಧರ್ಮದಿಂದ ಒಂದು ಭಾಗ ಬೌದ್ಧ ಧರ್ಮ ಅಂದ್ರಲ್ಲ, ಅದನ್ನ ನಾನು ಒಪ್ಕೊಳ್ತಾರ. ಬುದ್ಧ ಯಾವ ಧರ್ಮಕ್ಕೆ ಸೇರಿದವನು? ಬೌದ್ಧ ಧರ್ಮ. ಬುದ್ಧ ಮುಂಚೆ ಬೌದ್ಧ ಧರ್ಮ ಇರಲೇ ಇಲ್ಲಲ್ಲ.
ಆತನೇ ಸ್ಟಾರ್ಟ್ ಮಾಡಿರೋದು. ಅದು ಮತ್ತೆ ಅವನು ಯಾವ ಧರ್ಮಕ್ಕೆ ಸೇರಿದ್ದ? ಅವನು ಆಮೇಲೆ ಬೌದ್ಧ ಧರ್ಮಕ್ಕೆ ಹೋದ, ಅವನು ತಾನೇ ಸೃಷ್ಟಿ ಮಾಡಿದಂಥದ್ದು. ಬುದ್ಧ ಎಲ್ಲಿಗೆ ಸೇರಿದ್ದ? ನೀವು ಹಂಗಾದ್ರೆ ಅವಾಗ ಬುದ್ಧ ಸೇರಿಲ್ಲ ಅಂದ್ರೆ ಅವ್ರು ಹಿಂದೂ ಧರ್ಮದಲ್ಲೇ ಇದ್ದಾರೆ ಅಂತ. ಮತ್ತೆ ಒಳ್ಳೆ ಕಥೆ ಎಲ್ಲ ನೀವು ಹೇಳ್ತಿರೋದು. ಬುದ್ಧ ಇಲ್ಲಿಂದಲೇ ಬಂದವನ್ರಿ, ಬುದ್ಧ ಇದರಿಂದ ಟಿಸಿ ಭಾರತ ದೇಶದಿಂದ ಬೇಸಿಕಲಿ ಒಂದು ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ಬಿಡೋಣ. ಹೂ ಈಸ್ ಹಿಂದೂ ಅಂದ್ರೆ? ಹಿಂದೂ ಅಂದ್ರೆ ಯಾರು? ಈಗ ಮುಸ್ಲಿಂ ಅಂದ್ರೆ ಯಾರು? ವಿನೋ ಅವರು ಅಲ್ಲಾಹನನ್ನು ಮಾತ್ರ ಪೂಜೆ ಮಾಡಬೇಕು, ಅಲ್ಲಾಹುವನ್ನು ಹೊರತುಪಡಿಸಿ ಇನ್ಯಾರನ್ನು ಪೂಜೆ ಮಾಡಿದ್ರು ಅವನು ಮುಸ್ಲಿಂ ಆಗಿ ಉಳಿಯೋದಿಲ್ಲ. ಮುಸ್ಲಿಂ ಆಗಿರೋದಕ್ಕೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಹಂಗೆ ಹಿಂದೂ ಆಗಿ ಉಳಿಯೋದಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ನನ್ನ ಬೇಸಿಕ್ ಆದಂಥ ಪ್ರಶ್ನೆ.